ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಸಮಸ್ತ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನ ದುಪ್ಪಟ್ಟು ಮಾಡೋದಕ್ಕೆ ಎಲ್ಲರೂ ಶಿವ ಶಿವ ಅನ್ನುವಂತಹ ಗುಂಗಲ್ಲಿದ್ದೀರಾ. ಆ ಗುಂಗ್ ಹಿಡಿಸಿರುವಂತಹ ಚಿತ್ರತಂಡ ನಮ್ಮ ಜೊತೆಗಿದೆ. ಸೊ ಅವ್ರನ್ನ ಮೊದಲೇದಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಧ್ರುವ ಸರ್ಜಾ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ, ಜೋಗಿ ಪ್ರೇಮ್ ಅವರು ಇದ್ದಾರೆ. ಎಷ್ಟೇ ಸಿನಿಮಾಗಳು ಹಿಟ್ ಆದ್ರೂ ಕೂಡ ಜೋಗಿ ಅನ್ನುವಂಥ ಟೈಟಲ್ ಮಾತ್ರ ಹೋಗಲ್ಲ ಅನ್ಸುತ್ತೆ. ಪ್ರೇಮ್ ಸರ್ ಹೆಸರು ಹಿಂದೆ ಇರೋದು. ಪ್ರೇಮ್ ಸರ್, ವೆಲ್ಕಮ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ನಿಮಗೂ ಕೂಡ ಅಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರೇಷ್ಮಾ ನಾಣಯ್ಯ ಇದ್ದಾರೆ, ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಕ್ಟರ್ ಬಿಟ್ಟು ಆಚೆ ಬಂದಂಗೆ ಕಾಣಿಸ್ತಾ ಇದೆ ಅವರು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಎಲ್ಲಾ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧ್ರುವ ಅವ್ರನ್ನ ನೋಡಿದ ತಕ್ಷಣ ಶಾಕ್ ಆಯ್ತು. ಇನ್ನು ಕ್ಯಾರೆಕ್ಟರ್ ಬಿಟ್ಟು ಆಚೆ ಬಂದಿಲ್ವಾ ನೀವು ಅಂತ, ಹಂಗೆ ಇದ್ದೀರಾ? ಬಂದಿಲ್ಲ ಈಗಲೂ ಕ್ಯಾರೆಕ್ಟರ್ ಅಲ್ಲಿ ಇದ್ದೀರಾ? ಹಂಗಾರೆ ಒಂದು ಡೈಲಾಗ್ ಹೇಳಿ, ಹಂಗೆ ಸ್ಟಾರ್ಟ್ ಮಾಡ್ಬಿಡೋಣ. ಬಂದಿಲ್ಲ ಅಂತ ಅಂದ್ರಿ ತಾನೆ, ಬಂದಿಲ್ಲ ಅಂದ್ರಿ ತಾನೆ, ಮಾತಾಡೋದಲ್ಲೇ ಡೈಲಾಗ್ ಮೇಡಮ್. ನೋಡಿ, ಎಲ್ಲ ವೀಕ್ಷಕರಿಗೆ ಆಯ್ತಿದ್ದಾರೆ. ಈ ತರ ಗೆಟಪ್ ಅಲ್ಲಿ ಯಾವ್ದೋ ಒಂದು ಸುಮ್ನೆ ಝಲಕ್ ರಿಪಬ್ಲಿಕ್ ಕನ್ನಡ ಮೂಲಕ ಯಾಕೆ ಹೇಳ್ಬಾರ್ದು ಅಂತ ಹೇಳ್ಬೋದು ಪಿಕ್ಚರ್ ರಿಲೀಸ್ ಹೇಳ್ಬೋದು. ಇಲ್ಲ, ಅವರು ಓಕೆ ಅಂತಿದ್ದಾರೆ, ನೀವು ಅವ್ರ ಮುಖ ನೋಡ್ತಿದ್ದೀರಾ? ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ ತಟ್ಟೋರ್ಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಹಣ ಸುಡೋರೆಲ್ಲ ಬಿಸಿ ಆಗೋಯ್ತಾರೆ. ಹಬ್ಬದ ದಿನ ಎಂತ ಡೈಲಾಗು ಲಕ್ಷ್ಮಿ ಇಟ್ಕೊಂಡು ಮಜ್ಜೆಲ್ಲ ಹೇಳ್ತಾವ ನಮ್ಮ ಅಯ್ಯೋ. ಅದಕ್ಕೆ ಸ್ವಲ್ಪ ಅಪೋಸಿಟ್ ಮಾಡೋಣ ಪ್ರೇಮ್ ಸರ್. ಇವ್ರ ಕ್ಯಾರೆಕ್ಟರ್ ಬಗ್ಗೆ ಇವ್ರಿಗೆ ಕೇಳೋಣ, ಇವ್ರ ಕ್ಯಾರೆಕ್ಟರ್ ಬಗ್ಗೆ ಇವ್ರಿಗೆ ಕೇಳೋಣ ಅಂತ. ಮಚ್ಚಲಕ್ಷ್ಮಿ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಘಾಟಿ, ತುಂಬಾ ಬೋಲ್ಡು, ತುಂಬಾ ಬಜಾರಿ ಕ್ಯಾರೆಕ್ಟರ್. ತುಂಬಾ ರ್ಯಾಗ್ ಮಾಡ್ತಾರೆ. ನಿಮ್ಗೆಲ್ಲ ರ್ಯಾಗ್ ಮಾಡ್ತಾರಾ? ಮೇಡಮ್, ಮುಲಾಜೆ ಇಲ್ಲ. ನನಗೆ ಕ್ಯೂರಿಯಾಸಿಟಿ ಇರೋದು ರೇಷ್ಮಾ, ಎಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಯೂಶಲಿ ಹೀರೋಯಿನ್ಸ್ಗೆ ಸಖತ್ ಗ್ಲಾಮರ್ ಆಗಿ ಕಾಣಿಸ್ಬೇಕು ಅಂತ. ಬಟ್ ನಿಮ್ಗೆ ಓಕೆ ಆಯ್ತಾ ಇದು ಕ್ಯಾರೆಕ್ಟರ್ ನೋಡಿದ ತಕ್ಷಣ? ನಿಮಗೆ ಇದು ರೆಟ್ರೋ ಲುಕ್ಕಿಗೆ ಸೆಟ್ ಆಗ್ಬಿಟ್ಟಿದ್ದೀರಾ? ಇಲ್ಲ, ಎಲ್ಲಾರು ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕಾಗಿ ಐ ಡೋಂಟ್ ನೋ, ಬಟ್ ನನ್ಗೆ ಪರ್ಫಾರ್ಮರ್ ಆಗಿ ಕಾಣಿಸ್ಕೋಬೇಕು, ಅದ್ ನಂಗೆ ಮೇನು. ಸಾಮಾನ್ಯವಾಗಿ ಯಾವುದೇ ಆಗ್ಲಿ ಗ್ಲಾಮರಸ್ ಅನ್ನೋದು ಬಂದ್ಬಿಟ್ಟು ಬರುತ್ತೆ ಹೋಗುತ್ತೆ, ಅದು ಎಲ್ಲರೂ ಮಾಡ್ಬೋದು. ಒಂದ್ ಹೆಣ್ಮಗು ತುಂಬಾ ಸ್ಯಾರಿ ಉಟ್ಕೊಂಡ್ರೆ ಅವಳ ಮುಖ ತೋರ್ಸೋದ್ ಬೇಡ, ಸುಮ್ನೆ ಅವಳು ಎಲ್ಲೋ ಒಂದ್ ಕಡೆ ಮರದ ಮರೆಯಲ್ಲಿ ತೋರ್ಸೋದು ಗ್ಲಾಮರ್. ಓಕೆ, ಪಾತ್ರ ಮಾಡೋದಿದೆಯಲ್ಲ. ಸೊ ಅಂಡ್ ಯೂಶ್ಲಿ ಹೀರೋಯಿನ್ಸ್ಗೆ ಅವರು ಸಿನಿಮಾ ಮಾಡಾದ್ಮೇಲೆ ನೀವು ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ಅಂತ ಮಾತ್ರ ಹೇಳೋದು ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಈ ಸಿನಿಮಾಯಿಂದ ರೇಷ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಳೆ ಅಂತ ಕೇಳ್ಬೇಕಂತ ನನಗೊಂದು ಆಸೆ. ಸೊ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ರೋಲ್ ನನ್ಗಂತಾನೆ ಹೇಳ್ಬೋದು, ಬಟ್ ಮಾಡಿಸಿದ್ದಾರೆ ಸರ್. ಮಚ್ಲಕ್. ಬಟ್ ಆ ಕಂಫರ್ಟ್ ಝೋನ್ ಇತ್ತಾ ಅಂತ? ಯಾಕೆಂದ್ರೆ ಸೆಕೆಂಡ್ ಸಿನಿಮಾ ಪ್ರೇಮ್ ಸರ್ ಜೊತೆಗೆ ಆ ಕಂಫರ್ಟ್ ಝೋನ್ ಬಂದಿತ್ತಾ ನಿಮಗೆ, ಹೇಗೆ ಅಂತ? ಕಂಫರ್ಟ್ ಝೋನ್ ಅಂದ್ರೆ ಅದೇ, ನನ್ ಏಕ್ಲವ್ಯ ಅಲ್ಲಿ ಕೆಲಸ ಮಾಡಿ ನನ್ಗೊಂದು ಐಡಿಯಾ ಇತ್ತು ಸರ್, ಓಕೆ ವರ್ಕ್ ಪ್ಯಾಟರ್ನ್ ಹೀಗೆ ಅಂತ. ಬಟ್ ಆತರ ನನ್ಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ. ಸೊ ಬಟ್ ಪ್ರತಿಯೊಂದು ಆಕ್ಟ್ ಮಾಡಿ ತೋರಿಸಿ ಹೇಳ್ಕೊಟ್ಟಿ, ನಮ್ಗೆ ಮಾಡಿಲ್ಲ ಅಂದ್ರೆ ದೊಣ್ಣೆ ತಗೊಂಡ್ ಬರೋ ಅಂತ ಹೇಳಿ. ಬಟ್ ಹಿಡ್ಕೊಂಡು ನಿಂತಿದ್ರ ಸರ್ ದೊಣ್ಣೆನ ನೀವು ಸೆಟ್ ಅಲ್ಲಿ? ಇಲ್ಲ ಇಲ್ಲ ಇಲ್ಲ, ಈಗ ಸ್ವಲ್ಪ ಚೇಂಜ್ ಆದ್ರು. ನೀವು ನೋಡಿದ್ರಲ್ಲ, ಸ್ವಲ್ಪ ಚೇಂಜ್ ಆಯ್ತು ಈಗ. ಇಲ್ಲ, ಅವ್ರ ಆತರ ಮಾತಾಡಿದ್ರೇನೆ ನಾವ್ ಕೆಲ್ಸ ಮಾಡೋದು. ಅವ್ರು ಸೈಲೆಂಟ್. ಹೆಂಗೆ ದಯವಿಟ್ಟು ಹೇಳ್ಬೇಕು. ದೊಣ್ಣೆ ತಗೊಂಡ್ ಬರೋ. ಬಟ್ ಅವ್ರ ಆತರ ಇದ್ರೇನೆ ನಮ್ ಕೆಲ್ಸ ಮಾಡೋಕ್ ಖುಷಿ ಆಗೋದು, ಇಷ್ಟ ಆಗೋದು, ಆ ಎನರ್ಜಿ ಬರೋದು. ಅವ್ರೆಲ್ಲಾದ್ರೂ ಸೈಲೆಂಟ್ ಆದ್ರೆ ನಮ್ಗೆ ಅಯ್ಯೋ ಏನಾಯ್ತು, ನಾವೇನಾದ್ರೂ ತಪ್ಪು ಮಾಡಿದ್ವಾ ಅಂತ ಅವಾಗ ಅನ್ಸೋದು ನಮ್ಗೆ. ಸೊ ಆ ಎನರ್ಜಿ ಲೆವೆಲ್ ಬೂಸ್ಟ್ ಮಾಡ್ತಾ ಇರ್ತಾರೆ. ಡೈರೆಕ್ಟರ್ ಸೈಲೆಂಟ್ ಆಗಿದ್ರೆ ಭಯ, ಅಯ್ಯೋ ಏನೋ ಚೆನ್ನಾಗಿಲ್ವೋ ಏನೋ ಅಂತ. ಅದು ಇನ್ನೊಂದಿದೆ, ಆ ಅತೃಪ್ತಿ ಆತ್ಮ. ಇಲ್ಲ ಇದು ಇನ್ನು ಅಣ್ಣ ಓಕೆ ಅಣ್ಣ, ಆಯ್ತು ಓಕೆ ಅಣ್ಣ, ಇದು ಓಕೆ ಮಗ, ಇದು ಓಕೆ ಮಗ ಅಂದ್ರೆ ಹಬ್ಬ ಓಕೆ, ಇದು ಓಕೆ. ಶಾರ್ಟ್ ಓಕೆ ಆದ್ರೆ ಹೇಗೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಒಂದ್ಸಾರಿ ತೋರಿಸಿ ನೀವು. ಏಯ್ ಸೂಪರ್ ಮಗ, ಏಯ್ ಸಾಕಾತ, ಏಯ್ ವಾವ್, ಏಯ್ ನೋಡ ಲೇ ಫಸ್ಟ್ ಕ್ಯಾಮರಾ, ಏಯ್ ನೋಡ ನೀನೇನು ಮಾಡೋದು, ನೋಡ ನಮ್ಮ ಮೈದ ಹೆಂಗ್ ಮಾಡೋ ನೋಡಲೇ. ಇಫ್ ಸಪೋಸ್ ಇಷ್ಟ ಆಗ್ಲಿಲ್ಲ ಆ ಶಾರ್ಟ್, ಓಕೆ ಅನ್ನೋ ತರ ಇದ್ರೆ ಸೈಲೆಂಟ್ ಆಗಿರ್ತಾರೆ, ಸುಮ್ನಾಗ್ಬಿಡ್ತಾರೆ. ಅಣ್ಣ ಓಕೆ ಅಣ್ಣ ಅಂದ್ರೆ ಅವಾಗ ನಾವೇನ ಅದು ಬಿಟ್ಬಿಡ್ರಣ, ಅದು ಸುಮ್ನೆ ಮಾನಿಟ್ರು, ಇವಾಗ ನೋಡ್ರಣ ಆಕ್ಚುಲ್ ಟೇಕ್ ಇದು, ಟೆನ್ಷನ್ ಆಗ್ಬಿಡ್ತೀರಣ ನೀವು ನೋಡ್ರಣ. ಈಗ ಹೆಂಗಿದೆ ಸರ್ ನಿಮ್ ಆಕ್ಟಿಂಗ್? ಸಖತ್ ಮಾಡ್ತಾ ಇದಾರಾ? ಅವ್ನು ಹಂಗೆ ಮಾಡೋದು. ಏನ್ ಮಾಡ್ತಾನೆ, ಬರ್ತಾನೆ ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ಆನ್ ಟೈಮ್ ಬರ್ತಾನೆ. ಆನ್ ಟೈಮ್ ಬಂದು ಎಲ್ಲ ರೆಡಿಯಾಗಿ ಮೇಕಪ್ ಹಾಕೊಂಡು ಬಂದ್ರೆ ಎಲ್ಲ ಸೀನ್ ಎಲ್ಲ ಕೇಳ್ಕೊಂಡಿರ್ತಾನೆ ಆವಾಗಲೇ ಮುಂಚೆ ಬರೋಕ್ಕೆ ಮುಂಚೆ.
ಬಂದ ತಕ್ಷಣ ರೆಡಿ ಅಣ್ಣ ಒಂದ್ಸರಿ ಮಾನಿಟರ್ ಅಣ್ಣ ಒಂದ್ಸರಿ ಮಾನಿಟರ್ ಮಾಡ್ಬಿಡ್ತೀನಿ. ಅವ್ನು ಹೆಂಗಂದ್ರೆ ಬಂದ ತಕ್ಷಣ ಬೇರೆ ಏನು ಮಾಡಲ್ಲ, ಅವ್ನು ಏನು ಕೆಲಸ ಅವ್ನು ಸೀನು ಬರೀ ಅದೇ ಯೋಚನೆ ಇರ್ತಾನೆ. ಮಾಡ್ತಾ ಇರ್ತಾನೆ ಮಾಡ್ಬೇಕಾದ್ರೆ ನಾನು ಮೈನೆ ಮಾಡ ಅಂತ ನೋಡ ಮಾಡ್ತೀನಿ ಅಂದ್ಬಿಟ್ಟು ಹೋಯ್ತಾನೆ. ಅಲ್ಲಿ ಏನಾದರೂ ಒಂಚೂರು ಸಣ್ಣ ಪುಟ್ಟ ಕರೆಕ್ಷನ್ ಮಾಡ್ತಿರ್ತೀನಿ ನಾನು. ಯಾವಾಗಲೂ ಮಗ ಅದು ಬೇಡ ಕಣೋ ಹಿಂಗೆ ಮಾಡೋ, ಇದು ಬೇಡ ಕಣೋ ಹಿಂಗೆ ಮಾಡೋ ಅಂತ ಅಂದ ತಕ್ಷಣ ನೀನು ನೋಡೋಣ, ನೀನು ಹೋಗೋಣ ಈ ಕ್ಯಾಮ್ರಾ ಹತ್ರ, ಟೆನ್ಷನ್ ಆಗ್ಬಿಡ್ತೀಯಣ್ಣ ನೀನು, ನೋಡೋಣ ನೀನು ಅಂದ್ಬಿಟ್ಟು ಮಾಡ್ತಾನೆ. ಒಂದೇ ಟೇಕಲ್ ಮಾಡ್ಬಿಡ್ತಾನೆ. ಅವಾಗ ಬಿಫೋರ್ ಒಂದು ಸ್ವಲ್ಪ ಡೌ ಮಾಡ್ತಾನೆ, ಏನಂತಾರೆ ನೋಡೋಣ ಹೆಂಗ್ ಮಾಡೋಣ ಅಂತ ಬೇಕಂತ ಆಟ ಆಡ್ಸೋದು. ಅವನು ತುಂಬಾ ಆಟ ಆಡಿಸ್ತಾನೆ ಅವೆಲ್ಲ. ಯಾವಾಗ ನಾನು ಈಗ ಹೋಗೋಣ ನೀನು ಅಲ್ಲಿ ಕ್ಯಾಮ್ರಾ ಹತ್ರ ಹೋಗೋಣ, ನೀನು ಟೆನ್ಷನ್ ಆಗ್ಬಿಡ್ತೇನೆ, ನೀನು ಹತ್ತು ಬಿಡ್ತೀಯ ನೋಡೋಣ ನೀನೀಗ ಮಾಡ್ತಾನೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಒಳ್ಳೆ ಡ್ರಾ, ಒಳ್ಳೆ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.